ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ರು? ನಾನಿವತ್ತು ಅಮೆರಿಕದಲ್ಲಿ ನಡೆಯೋ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಾಗೆ ಎಂಡ್ ವರೆಗೂ ನೋಡಿ. ಇವಾಗ ನೀವು ನೋಡ್ತಿರೋದು ಇದು ನಮ್ಮ ಮನೆ ಸರೌಂಡಿಂಗ್ ಏರಿಯಾ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ? ಸ್ಪ್ರಿಂಗ್ ಅಲ್ಲಿ ಎಲ್ಲಾ ಮರಗಳಲ್ಲಿ ಕಲರ್ಫುಲ್ ಲೀವ್ಸ್ ಕಾಣಿಸ್ತಿತ್ತು. ಈಗ ಸಮ್ಮರ್ ಬಂದ್ ಕೂಡಲೇ ನೋಡಿ ಮರಗಳಲ್ಲಿ ಎಲೆಗಳು ಹಸಿರಾಗಿವೆ. ಇಲ್ಲಿ ಟೈಮ್ ಎಷ್ಟಾಗಿದೆ ಅನ್ಕೊಂಡಿದ್ದೀರಾ? ನೀವೇನಾದ್ರೂ ಸಂಜೆ 5:30 ಇಂದ 6:30 ಆಗಿದೆ ಅನ್ಕೊಂಡಿದ್ರೆ ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್. ಎಕ್ಸಾಕ್ಟ್ಲಿ ರಾತ್ರಿ 8 ಗಂಟೆ ಆಗಿದೆ. ರಾತ್ರಿ 8 ಆದ್ರೂ ಎಷ್ಟೊಂದು ಬೆಳಕಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದನ್ನ ಡೇ ಲೈಟ್ ಸೇವಿಂಗ್ ಟೈಮ್ ಅಂತ ಹೇಳ್ತಾರೆ. ಬೇಸಿಕಲಿ ಪ್ರತಿ ವರ್ಷ 2 ಸರಿ ಟೈಮ್ ಚೇಂಜ್ ಆಗುತ್ತೆ. ಒಂದು ಮಾರ್ಚ್ ಅಲ್ಲಿ, ಇನ್ನೊಂದು ನವೆಂಬರ್ ಅಲ್ಲಿ. ಮಾರ್ಚ್ ಅಲ್ಲಿ 1 ಅವರ್ ಫಾರ್ವರ್ಡ್ ಆಗುತ್ತೆ, ಅಂದ್ರೆ ಸಡನ್ ಆಗಿ ಮಾರ್ನಿಂಗ್ 7 ಬದಲು 8 ಆಗ್ಬಿಡುತ್ತೆ. ಇದನ್ನ ಸ್ಪ್ರಿಂಗ್ ಫಾರ್ವರ್ಡ್ ಅಂತಾರೆ. ಓ ನೋ, 1 ಅವರ್ ನಿದ್ದೆ ಹೊರಟೋಯ್ತಲ್ಲಪ್ಪ ಅಂತ ನನಗ್ ಟೆನ್ಷನ್ ಆದ್ರೆ, ಬಟ್ ನಿದ್ದೆ ಕಡಿಮೆ ಮಾಡೋರ್ಗೆ ಇದು ಒಂಥರ ಬೆನಿಫಿಟ್. ಈವ್ನಿಂಗ್ ಲೈಟ್ ಜಾಸ್ತಿ ಇರುತ್ತೆ, ಸೊ ಪೀಪಲ್ ಕ್ಯಾನ್ ಎಂಜಾಯ್ ಸನ್ ಲೈಟ್ ಟಿಲ್ 8 PM. ನವೆಂಬರ್ ಅಲ್ಲಿ 1 ಅವರ್ ಬ್ಯಾಕ್ವರ್ಡ್ ಹೋಗುತ್ತೆ, ಇದನ್ನ ಫಾಲ್ ಬ್ಯಾಕ್ ಅಂತಾರೆ. ಸೊ ಮಾರ್ನಿಂಗ್ 8 ಬಿಕಮ್ 7 ಅಗೇನ್. ಇವಾಗ ಎಕ್ಸ್ಟ್ರಾ 1 ಅವರ್ ನಿದ್ದೆ ಮಾಡಬಹುದು. ಇಟ್ಸ್ ಲೈಕ್ ಟೈಮ್ ಮ್ಯಾಜಿಕ್, ಬಟ್ ಆಲ್ಸೋ ಟೈಮ್ ಕನ್ಫ್ಯೂಷನ್. ನಿಮ್ಗೆ ಡೇ ಲೈಟ್ ಸೇವಿಂಗ್ ಕಾನ್ಸೆಪ್ಟ್ ಇಷ್ಟ ಆಯ್ತಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. சோகம் உன்னை தாக்கும் என்றென்றும் போது வந்து அழகை நின்றது. மனிதர் உணர்ந்து கொள்ள இது மனிதர் காதல் அல்ல, அதையும் தாண்டி புனிதமானது. அபிராமியே தாலாட்டு சாமியே நான் தானே தெரியுமா? சிவகாமியே சிவனில் நீயும் பாதியே, அது உனக்கு புரியுமா? சுபலாலி லாலி லாலி லாலி, அபிராமி லாலி லாலி லாலி.